ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ಅಮ್ಮನವ್ರಿಗೆ ವಿಶೇಷ ಪೂಜೆ. ಇಂಥ ಸಮಯದಲ್ಲಿ ಏನಾದರೂ ಕೇಳ್ಕೊಂಡ್ರೆ ಏನಾದರೂ ತಗೊಂಡ್ರೆ ಅಕ್ಷಯ ಆಗುತ್ತಂತೀರಿ. ಅದಕ್ಕೆ ದೀಪಿಗೆ ಒಂದು ಜೊತೆ ಜುಮ್ಕಿ, ರೂಪನ್ಗೆ ಒಂದು ಸರ ತಗೊಂಡೆ. ಹೇಗಿದೆ ರೀ? ನಿಮ್ ಭಕ್ತಿಗೆ ಮೆಚ್ಚಿ ನಾನು ಪ್ರತ್ಯಕ್ಷಳಾಗಿರುವೆ. ಏನ್ ವರ ಬೇಕು ಕೇಳಿ. ನೀನು ವರ ಏನು ನಮಗೆ ಬೇಕಾಗಿಲ್ಲ, ನಾವೇ ನಿನ್ಗೆ ಒಡವೆ ತಂದಿದ್ವಿ, ತಗೋ. ಚೆನ್ನಾಗಿದೆಯಾ? ಏನು ಮನೆಯವರೆಲ್ಲ ಇಷ್ಟೊಂದು ಖುಷಿಯಲ್ಲಿದ್ದೀರಾ? ತಗೋ, ನಿನ್ಗೆ ಸರ ತಂದಿದ್ದೀವಿ, ಹೇಗಿದೆ ನೋಡು. ವಾವ್, ಸೂಪರ್ ಆಗಿದೆ. ಅಕ್ಕ ನನ್ ನೋಡು. ದೀಪು ವಾಲೆ ಎಷ್ಟು ಸೂಪರ್ ಆಗಿದೆ ನೋಡೆ. ಸೂಪರ್ ಆಗಿದ್ಯಾ? ಏಯ್ ಕೊಡೆ ನನ್ಗೆ. ಏಯ್ ಅವಳಿಗೆ ಅಂತ ತಂದಿರೋದು ಕಣೆ. ಬಿಡಪ್ಪ, ಅವಳಿಗೆ ಡ್ಯೂಪ್ಲಿಕೇಟ್ ಒಲೆನೇ ಚೆನ್ನಾಗಿ ಕಾಣಿಸೋದು. ಈ ಚಿನ್ನದ ಒಲೆ ನನಗೆ ಕೊಡು, ಒಂದ್ 4 ದಿನ ಯೂಸ್ ಮಾಡಿ ನಿನಗೆ ಕೊಡ್ತೀನಿ. ವಾವ್ ಸೂಪರ್. ರೂಪಾ, ಇದು ದೀಪದ ಹುಡ್ದಬ್ಬ ಅಂತ ಅವಳಿಗೋಸ್ಕರ ತಂದಿರೋ ಹೊಸ ಬಟ್ಟೆ. ನೀನ್ ಯಾಕಮ್ಮ ಹಾಕೊಂಡೆ? ಇದು ನನಗೆ ಫಿಟ್ ಆಗುತ್ತೆ ಅದಕ್ಕೆ. ಅದು ಇವಳಿಗೆ ಅಂತ ತಂದಿದ್ದು. ಬರ್ಡೇ ಇವಳದಲ್ವಾ? ಈ ಮನೆಯಲ್ಲಿ ಹೊಸದಾಗಿ ಏನೇ ತಂದ್ರು ಅದು ಮೊದಲು ನಂದು. ನಾನು ಉಪಯೋಗಿಸಿ ಬೇಜಾರಾಗಿ ಬಿಟ್ಟಿದ್ದೆಲ್ಲ ಇವಳು. ಪರವಾಗಿಲ್ಲ ಬಿಡಿಯಪ್ಪ, ಅಕ್ಕ ತಾನೆ. ಅಕ್ಕ ನೀನೇ ತಗೋ, ಚೆನ್ನಾಗಿ ಕಾಣಿಸುತ್ತೆ. ಕದ್ದ ನೋವಾಯ್ತಾ? ಅಕ್ಕ ತಾನೆ, ಹೇಗಿದ್ರು ಅಕ್ಕ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾನ್ ಹಾಕೊಂಡ್ರೆ ಹಳೆ ಮುತ್ಕಿ ಹಾಕೊಂಡಿರೋ ತರ ಕಾಣಿಸುತ್ತೆ. 4 ದಿವಸ ಹಾಕೋತಾಳೆ, ಹಾಕೊಂಡ್ಮೇಲೆ ಬೋರ್ ಆದ್ಮೇಲೆ ನಂಗೆ ತಾನೆ ಕೊಡೋದು. ಅದು ನಿನಗೆ ಅಂತ ಮಾಡ್ಸಿದ್ದಲ್ವಾ ಕಂದ? ಪೊಲೀಸಪ್ಪ, ನನ್ಗೆ ಮದ್ವೆ ಯಾವ್ದು ಗೊತ್ತಾ? ನೀವಿಬ್ರು ನಗು, ನೀವಿಬ್ರು ಮುಖದಲ್ಲಿ ನಗು ಇದ್ರೆ ಅದ್ ನನ್ಗೆ ಆಭರಣ. ಸರಿ, ನಿಮ್ಮಿಬ್ರು ಜೊತೆ ಹರಟೆ ಹೊಡ್ಕೊಂಡು ಕೂತ್ಕೊಳಕ್ ಆಗಲ್ಲ. ಭಕ್ತರು ನನ್ಗೋಸ್ಕರ ಕಾಯ್ತಿದ್ದಾರೆ. ನಿಮ್ ಕೊಟ್ಟಿದ್ದ ಸಮಯ ಆಯ್ತು. ದೀಪು ಮಗಳೇ, ನಾನು ಚಿಕ್ಕವಳಿದ್ದಾಗ ನನಗೆ ನಿನ್ನಷ್ಟದ ಕೂದಲೇ ಇರಲಿಲ್ಲ ಕಂದ. ನನ್ನ ಕಣ್ಣು ದೃಷ್ಟಿನೇ ಬೀಳುತ್ತೆ ನಿನಗೆ. ಅಷ್ಟು ಚೆನ್ನಾಗಿದ್ಯಮ್ಮ. ಹ್ಞೂ ಕಂದಮ್ಮ, ನಿನ್ನಷ್ಟುದ್ದ ಕೂದಲು ಈ ಕಳಸದಲ್ಲಿ ಯಾವ ಹುಡುಗಿರ್ಗೂ ಇಲ್ಲ. ಈ ಮನೇಲಿ ಚೆನ್ನಾಗಿರೋದೇನೇ ಇದ್ರು ಅದು ಮೊದಲು ನಂದಾಗಿರ್ಬೇಕು. ರೂಪಾ, ಪರವಾಗಿಲ್ಲ ಬಿಡಿ ಅಮ್ಮ, ಕೋಪ ಯಾಕೆ, ಅಕ್ಕ ತಾನೆ. ಚಿಕ್ಕ ವಯಸ್ಸಿನಲ್ಲೇ ಕಳೆ ಕಿತ್ರೆ ಮರ ದೊಡ್ಡದಾಗ್ತಾ ಗಟ್ಟಿ ಆಗುತ್ತಲ್ವೇನ್ರಿ? ಒಂದ್ಸಲ ಏನೇನೋ ಯೋಚನೆ ಮಾಡ್ಬೇಡ ಕಣೆ. ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು ಜಗಳ ಆಡದೆ ಇನ್ ಯಾರು ಆಡ್ಬೇಕು ಹೇಳು? ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ನಮ್ ರೂಪಂಗೆ ಸ್ವಲ್ಪ ಹುಮ್ಮಸ್ಸು. ಅದೇ ನಮ್ ದೀಪು ಎಷ್ಟು ಚೆನ್ನಾಗಿ ಎಲ್ಲವನ್ನು ಸಂಭಾಳಿಸ್ತಾಳೆ ಅಲ್ವಾ? ಅನುಭವಿಸೋದನ್ನ ಸಂಭಾಳಿಸ್ಬೋದು ಅಂತ ನಾವ್ ಅನ್ಕೋಬಾರ್ದು ರೀ. ಅವಳೇ ಅಷ್ಟೊಂದು ಖುಷಿಯಾಗಿದ್ದಾಳೆ, ನೀನ್ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯಾ? ಈಗ ಅಂಬುಜಾ ಅವಳ ಗಂಡಂಗೆ ಹೇಳಿ ಅದೇನೋ ದುಬೈಯಿಂದ ಚಿನ್ನ ತರಿಸ್ತೀನಿ ಅಂದ್ಲು. ನಿನಗೆ ಏನು ಉಳಿದ್ರೆ ಮಾಡಿಸ್ಕೊಡ್ಬೇಕು ಹೇಳು, ಎಲ್ಲ ಮಾಡಿಸ್ಕೊಟ್ಬಿಡ್ತೀನಿ. ಇದು 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 ಕಡೆ ನಿಜವಾದ ಒಡವೆ ಅಂತ ಹೇಗೆ ಶೋಭಿಸ್ತಾ ಇದೆ ನೋಡಿ. ಸರಿ, ನನಗೆ ಡ್ಯೂಟಿ ಟೈಮ್ ಆಯ್ತು, ನಾ ಬರಲ್ಲ. ಎಲ್ಲರೂ ಕಾಯ್ತಾ ಇದ್ದೀರಾ? ನಾನು ಚಿರುಗೋಸ್ಕರ ಹುಡುಕಿರೋ ಹುಡುಕಿನ ನೋಡಬೇಕು, ಅವಳನ್ನ ಮೀಟ್ ಮಾಡಬೇಕು ಅಂತ. ಇನ್ನೂ ಕೆಲವರೇನೋ ಅವಳು ಬರೋದೇ ಇಲ್ಲ ಅಂತ ಅನ್ಕೊಂಡಿದ್ರೇನು, ಆದರೆ ಅವಳು ಬಂದಿದ್ದಾಳೆ.
ಬಂದಿದ್ದಾಳೆ ಅಂದಿಲ್ಲ, ಎಲ್ಲಿದ್ದಾಳೆ? ದಿಲ್ಲಿಯಿಂದ ಮಾವ ಬರೋದು ಹೇಗೂ ರಾತ್ರಿ ಆಗತ್ತೆ, ಅವ್ರಿಗೂ ಹುಡುಗಿನ ತೋರಿಸ್ಲೇಬೇಕಲ್ಲ, ಅದಕ್ಕೆ ಎಲ್ಲರಿಗೂ ಒಟ್ಟಿಗೆ ಹುಡುಗಿನ ತೋರಿಸ್ತೀನಿ. ಸೌಂದರ್ಯ, ನೀನು ನೋಡಿರೋ ಹುಡುಗಿ ಹೇಗಿದ್ದಾಳೆ ಅನ್ನೋ ಅನುಮಾನಕ್ಕಿಂತ ಹೇಗಿರ್ಬೋದು ಅನ್ನೋ ಉತ್ಸಾಹನೇ ಜಾಸ್ತಿ. ಹಾಯ್ ಅದ್ಗೆ. ಹಾಯ್ 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 ಅದ್ಗೆ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಈಗ ನಾನು ನಿನಗೆ ಹೇಳಬೇಕು ಅಂತ ಅನ್ಕೊಂಡಿರೋ ಇಂಪಾರ್ಟೆಂಟ್ ವಿಚಾರಕ್ಕಿಂತ ಇನ್ನೊಂದು ವಿಚಾರ ಯಾವುದು ಇಂಪಾರ್ಟೆಂಟ್ ಆಗಿರಕ್ಕೆ ಸಾಧ್ಯನೇ ಇಲ್ಲ ಚಿರು. ನೀವು ಹೇಳ್ಬೇಕಾ? ಹೇಳಿ. ಇವತ್ತು ಈ ದೇವಸ್ಥಾನದಲ್ಲಿ ನಿನ್ನ ಬದುಕಿಗೆ ರಂಗ ಚೆಲ್ಲುವಂತ ಹುಡುಗಿನ ನಾನು ನಿನಗೋಸ್ಕರ ಚೂಸ್ ಮಾಡಿದ್ದೀನಿ. ಚಿರು, ನಿನ್ನ ಬದುಕಿನ ಬಗ್ಗೆ ತುಂಬಾ ಮುಖ್ಯವಾದ ಹಾಗೂ ಸರಿಯಾದ ನಿರ್ಧಾರನ ನಾನು ತಗೊಂಡಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ನೀನ್ ಹಾಕಿದ ಗೆರೆನ ಯಾವತ್ತಾದ್ರೂ ದಾಟಿದೆಯಾ ಈ ಕೂಸು? ಸೌಂದರ್ಯ, ಹುಡುಗಿ ಹೆಸರು ಮಾತ್ರ ಇಲ್ಲ, ಹುಡುಗನ ಹೆಸರಿದೆ, ಹುಡುಗನ ಫ್ಯಾಮಿಲಿ ಹೆಸರಿದೆ, ಮದ್ವೆ ಆಗೋ ಡೇಟ್ ಟೈಮ್ ಎಲ್ಲ ಇದೆ. ಆದ್ರೆ ಹುಡುಗಿ ಹೆಸರೇ ಇಲ್ವಲ್ಲ. ಹುಡುಗಿ ಹೆಸರಿಲ್ಲ ಅಂದ್ರೆ ಹೇಗ್ ಮದ್ವೆ ಆಗತ್ತೆ? ಅಲ್ಲಮ್ಮ ಸೌಂದರ್ಯ, ನಾವಿಷ್ಟು ಸೀರಿಯಸ್ ಆಗಿ ಕೇಳ್ತಾ ಇದೀವಿ, ನೀನೇನ್ ನಗ್ತಿದೀಯ? ಹುಡುಗಿ ಹೆಸರಿಲ್ದೇ ಇರೋ ಲಗ್ನ ಪತ್ರಿಕೆ ಹೇಗ್ ಪೂಜೆ ಮಾಡ್ಸಕ್ಕಾಗತ್ತೆ? ಆದ್ರೆ ನನ್ನ ಹೆಂಡತಿ ಪೂಜೆ ಮಾಡಿಸ್ತಿದ್ದಾಳೆ ಅಂತಂದ್ರೆ ಅವಳ ಮೇಲೆ ಅವಳಿಗೆ ಕಾನ್ಫಿಡೆನ್ಸ್ ಇದೆ ಅಂತ ಅರ್ಥ. ಅಣ್ಣ, ಕಾನ್ಫಿಡೆನ್ಸ್ ಇರಬೇಕು, ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಇದು ಚಿರು ಲೈಫ್ ಪ್ರಶ್ನೆ, ಇದರಲ್ಲಿ ಆಟ ಆಡಕ್ ಹೋಗ್ಬಾರ್ದು. ಪೂಜೆ ಇದೆ, ದೇವಸ್ಥಾನಕ್ಕೆ ಬನ್ನಿ ಅಂತ ಸುಳ್ಳು ಹೇಳಿ ಕರೆಸ್ಕೊಂಡಿದ್ದೀರಾ. ನಾವಂತೂ ಹುಡುಗಿನ ನೋಡ್ಲಿಲ್ಲ, ಅದು ಬಿಡಿ, ಅಟ್ಲೀಸ್ಟ್ ಚಿರುನಾದ್ರೂ ಹುಡುಗಿನ ನೋಡ್ಬೇಕಲ್ವಾ? ಸೌಂದರ್ಯ, ಆ ಹುಡುಗಿ ಯಾರು? ಅಣ್ಣ, ಪೆನ್. ಹುಡುಗಿ ಹೆಸರು ರೂಪ. ರೂಪಾ ಚಿರಾಗ್ ಹೆಸರಲ್ಲಿ ಅರ್ಚನೆ ಮಾಡಿಸಿ. ಆಯ್ತು ಅಮ್ಮವ್ರೆ. ರೀ, ಏನಿದು? ಸುಮ್ಮನಿರ್ತ್ಯಾ? ಪೂಜೆ ಟೈಮ್ನಲ್ಲಿ ಏನ್ ಮಾತು? ಏನಿಲ್ಲಮ್ಮ, ಈಗ ಹುಡುಗಿನ ನಾವು ಯಾರೂ ನೋಡಿಲ್ಲ ಅಲ್ವಾ, ಹುಡುಗಿನ ಯಾವಾಗ ತೋರಿಸ್ತೀಯ ನಮಗೆಲ್ಲ ಅಂತ ಕೇಳ್ತಿದ್ಲು ಅಷ್ಟೇ. ಹುಡುಗಿನ ಅಷ್ಟು ಬೇಗ ರಿವೀಲ್ ಮಾಡಿದ್ರೆ ಸರ್ಪ್ರೈಸ್ ಏನಿರುತ್ತೆ ಹೇಳಿ? ಸರ್ಪ್ರೈಸಿಂಗ್ ಆಗಿ ರಿವೀಲ್ ಮಾಡಬೇಕಲ್ವಾ? ಅದು ಅಲ್ಲದೆ ಮಾವ ಬೇರೆ ಊರಲ್ಲಿಲ್ಲ, ಎಲ್ಲರೂ ಒಟ್ಟಿಗೆ ಹುಡುಗಿನ ನೋಡೋ ವ್ಯವಸ್ಥೆ ಮಾಡಿಸ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.